ನಮಸ್ಕಾರ ಸ್ನೇಹಿತರೆ. ಕಳ್ಳನಿಗೊಂದು ಪಿಳ್ಳೆನೆವಾ. ಸೋಲು ಸ್ಪಷ್ಟವಾಗಿ ಕಾಣ್ತಾ ಇದೆ ಕಣ್ಮುಂದೆ. ಪಶ್ಚಿಮ ಬಂಗಾಳದಲ್ಲಿ ಒಂದೇ ಅಲ್ಲ, ಇನ್ನೂ ಉಳಿದ 10-12 ರಾಜ್ಯಗಳಲ್ಲಿ ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಎಸ್ಐಆರ್ ನಡೀತಾ ಇದೆ. ಆದ್ರೆ ಪಶ್ಚಿಮ ಬಂಗಾಳದಲ್ಲೇ ಯಾಕೆ ವಿರೋಧ ವ್ಯಕ್ತ ಆಗ್ತಾ ಇದೆ? ಎಲ್ಲೂ ಇಲ್ಲದ ನಾಟಕ, ಡ್ರಾಮಾ ಬಂಗಾಳದಲ್ಲೇ ಯಾಕೆ? ಇವ್ರು ಮಾಡೋ ಆರೋಪ ಏನು? ಎಲೆಕ್ಷನ್ ಕಮಿಷನ್ ಎಸ್ಐಆರ್ ಮಾಡ್ತಾ ಇರೋದ್ರಿಂದ 40 ಜನ ಬೇಲ್ವೋಗಳ ಸಾವಾಗಿದೆ ಒತ್ತಡದಿಂದ ಅಂತಾರೆ. ಇದ್ಯಾವುದು ಉಳಿದ ರಾಜ್ಯಗಳಲ್ಲಿ ಯಾಕೆ ಆಗ್ತಾ ಇಲ್ಲ? ಟಿಎಂಸಿ ಎಲ್ಲಿವರೆಗೂ ಆರೋಪ ಮಾಡಿದೆ ಗೊತ್ತಾ? ಮುಖ್ಯ ಚುನಾವಣಾ ಆಯುಕ್ತರ ಕೈ ಪಶ್ಚಿಮ ಬಂಗಾಳದ ಬಿಎಲ್ಒಗಳ ಸಾವಿನ ರಕ್ತ ಸಿಕ್ತವಾಗಿದೆ ಅಂತಾರೆ. ಇಷ್ಟು ದಿವಸ ಟಿಎಂಸಿ ಮಮತಾ ಬ್ಯಾನರ್ಜಿ ಮತ್ತು ಅವರ ಗೂಂಡಾಗಳು ಮಾಡಿದ ಆಟಾಟೋಪಗಳನ್ನೆಲ್ಲ ಚುನಾವಣಾ ಆಯೋಗ ಸಹಿಸಿಕೊಳ್ತು. ಈಗ ಕ್ರಿಯೆಗೆ ತಕ್ಕ ಪ್ರತಿಕ್ರಿಯೆ ಶುರುವಾಗಿದೆ. ಟಿಎಂಸಿ ವಿರುದ್ಧ ಆಕ್ಷನ್ಗೆ ಮುಂದಾಗಿದೆ ಚುನಾವಣಾ ಆಯೋಗ. ಪಶ್ಚಿಮ ಬಂಗಾಳದ ಡಿಜಿಪಿಗೆ, ಪಶ್ಚಿಮ ಬಂಗಾಳದ ರಾಜ್ಯ ಚುನಾವಣಾ ಆಯೋಗಕ್ಕೆ ಡೆಲ್ಲಿಯ ಹೆಡ್ ಕ್ವಾರ್ಟರ್ ಎಲೆಕ್ಷನ್ ಕಮಿಷನ್ ನಿಂದ ಲವ್ ಲೆಟರ್ ಹೋಗಿದೆ. ನಿಮಗೆ ನೆನಪಿರಲಿ, ಚುನಾವಣಾ ಆಯೋಗ ಒಂದು ಸ್ವತಂತ್ರ ಸಂಸ್ಥೆ, ಸಾಂವಿಧಾನಿಕ ಸಂಸ್ಥೆ. ಅದು ಮನಸ್ಸು ಮಾಡ್ತು ಅಂದ್ರೆ ಫ್ರೀ ಅಂಡ್ ಫೇರ್ ಎಲೆಕ್ಷನ್ ಮಾಡೋದಕ್ಕೆ ಏನ್ ಬೇಕೋ ಎಲ್ಲ ಕ್ರಮಗಳನ್ನು ಕೈಗೊಳ್ಳಬಹುದು. ಟಿಎಂಸಿ ನಾಯಕ ಡೆರೆಕ್ ಒಬಿರಾ ಏನ್ ಹೇಳ್ತಾರೆ? ಟಿಎಂಸಿ ನಾಯಕರು ಮುಖ್ಯ ಚುನಾವಣಾ ಆಯುಕ್ತರನ್ನ ಮೀಟ್ ಮಾಡಿ, ನಿಮ್ಮ ಕೈ ನಮ್ಮ ಬಿಎಲ್ಒಗಳ ಸಾವಿನ ರಕ್ತದಿಂದ ಒದ್ದೆಯಾಗಿದೆ ಅಂತ ಡೈರೆಕ್ಟ್ ಆಗಿ ಆರೋಪ ಮಾಡಿದೀವಿ ಅಂತಾರೆ. ನೀವೇ ನೋಡಿ, ಯಾವುದಾದ್ರೂ ಒಬ್ಬ ಜವಾಬ್ದಾರಿಯುತ ಪಕ್ಷದ ನಾಯಕರಾಗಿ ಈ ರೀತಿಯ ಆರೋಪಗಳನ್ನ ಸಾಂವಿಧಾನಿಕ ಸಂಸ್ಥೆ ಮೇಲೆ ಮಾಡೋದಕ್ಕೆ ಸಾಧ್ಯನಾ? ಮಾತೆತ್ತಿದ್ರೆ ನಾವು ಸಂವಿಧಾನದ ರಕ್ಷಕರು, ನಮ್ಮಿಂದಲೇ ಸಂವಿಧಾನ ಇರೋದು ಅನ್ನುವಷ್ಟರ ಮಟ್ಟಿಗೆ ಫೋರ್ಸ್ ಕೊಡ್ತಾರೆ ಈ ಟಿಎಂಸಿ ನಾಯಕರು. ಆದ್ರೆ ಮಾಡೋದೆಲ್ಲ ಸಂವಿಧಾನ ವಿರೋಧಿ ಕಾರ್ಯಗಳು. 40 ಬಿಎಲ್ಒಗಳ ಸಾವಿನ ಹೊಣೆಯನ್ನ ಇವರು ಚುನಾವಣಾ ಆಯೋಗದ ಮೇಲೆ ಹೊರಿಸ್ತಾರಲ್ಲ, ಇವರೇನು ಜಡ್ಜ, ಸುಪ್ರೀಂ ಕೋರ್ಟ್ ನ ನ್ಯಾಯಾಧೀಶರ? ತನಿಖೆ ಏನಾದ್ರೂ ಮಾಡಿದಾರಾ? 40 ಜನ ಬಿಎಲ್ಒಗಳ ಸಾವು ಎಸ್ಐಆರ್ ನ ಪ್ರೆಷರ್ ನಿಂದಲೇ ಆಗಿರೋದು ಅನ್ನೋದಕ್ಕೆ ಏನಾದ್ರೂ ತನಿಖೆ ರಿಪೋರ್ಟ್ ಗಳಿದಾವ? ಅದಕ್ಕೆ ಯಾವ್ದಾದ್ರು ಪುಕ್ತ ಸಾಕ್ಷ್ಯಾಧಾರಗಳಿದಾವ? ಎಲ್ಲೇ ಬಿಎಲ್ಒಗಳ ಸಾವಾಗ್ಲಿ ಅದನ್ನ ಚುನಾವಣಾ ಆಯೋಗದ ತಲೆಗೆ ಕಟ್ಟೋದು ಎಸ್ಐಆರ್ ನಿಂದಲೇ ಆಗಿರೋದು ಅನ್ನೋದು. ಬಿಹಾರದಲ್ಲಿ ಯಾವುದೇ ಸಾವು ನೋವಾಗ್ಲಿಲ್ಲ. ನಿಮ್ಗೆ ನೆನಪಿರ್ಲಿ, ಪಶ್ಚಿಮ ಬಂಗಾಳಕ್ಕಿಂತ ಹೆಚ್ಚಿನ ವೋಟ್ಗಳು ಬಿಹಾರದಲ್ಲಿರೋದು, ಪಶ್ಚಿಮ ಬಂಗಾಳಕ್ಕಿಂತ ದೊಡ್ಡ ಜನಸಂಖ್ಯೆ ಬಿಹಾರದಲ್ಲಿರೋದು, ಪಶ್ಚಿಮ ಬಂಗಾಳಕ್ಕಿಂತ ಕಡಿಮೆ ಸಮಯದಲ್ಲಿ ಬಿಹಾರದಲ್ಲಿ ಎಸ್ಐಆರ್ ಪ್ರಕ್ರಿಯೆ ಪೂರ್ಣಗೊಳಿಸಲಾಗಿತ್ತು. ಅಲ್ಲೆಲ್ಲೂ ಇಲ್ಲದ ಸಾವು ನೋವು, ತಲೆನೋವುಗಳು ಪಶ್ಚಿಮ ಬಂಗಾಳಕ್ಕೆ ಎಸ್ಐಆರ್ ಬರ್ತಾ ಇದ್ದಂತೆ ಶುರುವಾಗೋದು ಯಾಕೆ? ಟಿಎಂಸಿ ಅವರು ಹೇಳೋದು, ನಾವು ಚುನಾವಣಾ ಆಯುಕ್ತರನ್ನ ಮೀಟ್ ಮಾಡಿ 5 ಪ್ರಶ್ನೆಗಳನ್ನು ಕೇಳಿದೀವಿ ಅಂತಾರೆ. ಅದಕ್ಕೆ ಏನಾದ್ರೂ ಸಾಕ್ಷ್ಯಾಧಾರಗಳನ್ನು ಕೊಟ್ಟಿದ್ದೀರಾ ಅಂದ್ರೆ ಇಲ್ಲ, ಅವೆಲ್ಲ ಆರೋಪಗಳು ಮಾತ್ರ ಅಂತೆ. ಕಳ್ಳನಿಗೊಂದು ಪಿಳ್ಳೆನೆವಾ. ಕೇವಲ ಬಂಗಾಳವನ್ನ, ಬಂಗಾಳಿ ಭಾಷಿಕರನ್ನ ಟಾರ್ಗೆಟ್ ಮಾಡ್ತಾ ಇದೆ ಕೇಂದ್ರ ಸರ್ಕಾರ ಮತ್ತು ಚುನಾವಣಾ ಆಯೋಗ ಅಂತ ಆರೋಪ ಮಾಡ್ತಾರೆ. ಹೇಗಿದೆ ನೋಡಿ ಇವರ ಷಡ್ಯಂತ್ರ. ಇದರಲ್ಲೂ ದೇಶವನ್ನ ಭಾಷೆಯ ಆಧಾರದಲ್ಲಿ, ಜಾತಿ, ವರ್ಣದ ಆಧಾರದಲ್ಲಿ ಛಿದ್ರ ಮಾಡುವ ದೊಡ್ಡ ಹುನ್ನಾರ ನಡೀತಾ ಇರೋದು. ಟಿಎಂಸಿ ಎಲ್ಲ ವ್ಯರ್ಥಾಲಾಪಗಳನ್ನು ಮಾಡ್ತಾ ಇರೋದಕ್ಕೆ ಕಾರಣ ಅದು ಮುಂದೆ ಅನುಭವಿಸಲಿರುವ ಸೋಲು ಈಗಲೇ ಕಣ್ಣು ಮುಂದೆ ಕಾಣ್ತಾ ಇದೆ. ನೀವೇ ನೋಡಿ, ಎಸ್ಐಆರ್ ಮಾಡ್ತಿರುವ ಪ್ರಕ್ರಿಯೆ ತಪ್ಪು ಅನ್ನೋದೇ ಆಗಿದ್ರೆ ದಿಗ್ಗಜ ವಕೀಲರುಗಳಿದ್ದಾರೆ. ಅಭಿಷೇಕ್ ಮನು ಸಿಂಘ್ವಿ, ಕಪಿಲ್ ಸಿಬಲ್ ರಂತಹ ವಕೀಲರಿದ್ದಾರೆ. ಅವರು ಸುಪ್ರೀಂ ಕೋರ್ಟ್ ಕದ ತಟ್ಟಬಹುದಾಗಿತ್ತು ತಾನೆ. ಸುಪ್ರೀಂ ಕೋರ್ಟ್ ಯಾಕೆ ಹೋಗ್ತಾ ಇಲ್ಲ? ಅಲ್ಲಿ ಯಾಕೆ ಪ್ರಶ್ನೆ ಮಾಡ್ತಾ ಇಲ್ಲ? ಇದರ ಅರ್ಥ ಎಸ್ಐಆರ್ ಪ್ರಕ್ರಿಯೆಯಲ್ಲಿ ಯಾವುದೇ ತಪ್ಪಿಲ್ಲ, ಚುನಾವಣಾ ಆಯೋಗ ಸರಿಯಾಗಿ ಕೆಲಸ ಮಾಡ್ತಾ ಇದೆ. ಈಗ ಎಲೆಕ್ಷನ್ ಕಮಿಷನ್ ಸಹ ಕಠಿಣಾತಿ ಕಠಿಣ ಶಬ್ದಗಳಿಂದ ಟಿಎಂಸಿಗೆ ರಿಪ್ಲೈ ಕೊಟ್ಟಿದೆ. ಮಮತಾ ಬ್ಯಾನರ್ಜಿ ಮತ್ತು ಟಿಎಂಸಿ ನಮ್ಮ ಚುನಾವಣಾ ಕಾರ್ಯ ಚಟುವಟಿಕೆಗಳಲ್ಲಿ ಹಸ್ತಕ್ಷೇಪ ಮಾಡೋದನ್ನು ನಿಲ್ಲಿಸಬೇಕು. ಬಿಎಲ್ಒಗಳಿಗೆ ಟಿಎಂಸಿಯ ಗೂಂಡಾಗಳು ಬೆದರಿಕೆ ಆಗ್ತಾ ಇರುವ ಬಗ್ಗೆ ನಮಗೂ ಸಹ ಕಂಪ್ಲೇಂಟ್ಗಳು ಬರ್ತಾ ಇದಾವೆ. ಅವೆಲ್ಲವನ್ನು ತತ್ಕ್ಷಣದಿಂದ ತಡಿಬೇಕು ಅಂತ ವಾರ್ನಿಂಗ್ ಕೊಟ್ಟಿದೆ ಚುನಾವಣಾ ಆಯೋಗ ಟಿಎಂಸಿಗೆ. ಪಶ್ಚಿಮ ಬಂಗಾಳದ ಡಿಜಿಪಿ, ಕೋಲ್ಕತ್ತಾದ ಪೊಲೀಸ್ ಕಮಿಷನರ್ ಅನ್ನ ಟಾರ್ಗೆಟ್ ಮಾಡಿ ಚುನಾವಣಾ ಆಯೋಗ ಪತ್ರ ಬರೆದಿದೆ. ಹೆಚ್ಚು ಕಡಿಮೆ ಆದ್ರೆ ನೀವೇ ಹೊಣೆ ಹೊರಬೇಕಾಗತ್ತೆ ಅಂತ. ಇನ್ನೊಂದೇ ಒಂದು ಕಂಪ್ಲೇಂಟ್ ನಮಗೇನಾದ್ರೂ ಬಿಎಲ್ಒಗಳಿಂದ ಬಂದ್ರೆ ಅದರ ಪರಿಣಾಮನ ನೀವ್ ಎದುರಿಸ್ಬೇಕಾಗತ್ತೆ ಅಂತ ಪಶ್ಚಿಮ ಬಂಗಾಳದ ಪೊಲೀಸ್ ವ್ಯವಸ್ಥೆಗೆ ಚುನಾವಣಾ ಆಯೋಗ ವಾರ್ನಿಂಗ್ ಕೊಡ್ತಾ ಇರೋದು. ನೆನ್ಪಿಟ್ಕೊಳ್ಳಿ, ಚುನಾವಣಾ ಆಯೋಗ ಮನಸ್ಸು ಮಾಡಿದ್ರೆ ಅಧಿಕಾರಿಗಳನ್ನ ಮನೆಗೆ ಕಳಿಸುವ ತಾಕತ್ತು ಸಹ ಇದೆ. ಟಿಎಂಸಿ ಅವರೇನು ಆರೋಪ ಮಾಡ್ತಾರೆ? ಚುನಾವಣಾ ಆಯೋಗದ ಕೈಗಳು ಬಿಎಲ್ಒಗಳ ಸಾವಿನಿಂದ ರಕ್ತಸಿಕ್ತವಾಗಿವೆ ಅಂತಾರೆ. ಕಳೆದ ವಿಧಾನಸಭಾ ಚುನಾವಣೆಯ ನಂತರ ಯಾವ ರೀತಿ ಇವರು ಪಶ್ಚಿಮ ಬಂಗಾಳದಲ್ಲಿ ಹಿಂದೂಗಳನ್ನ ಒಡೆದು ಓಡಿಸಿದ್ದಾರೆ ಅನ್ನೋದು ಇಡೀ ದೇಶಕ್ಕೆ ಗೊತ್ತಿದೆ. ಚುನಾವಣಾ ಆಯೋಗದ ಕೈಗಳು ರಕ್ತಸಿಕ್ತವಾಗಿದ್ರೆ ಇವರ ಶರೀರ ಪೂರ್ತಿ ರಕ್ತಸಿಕ್ತವಾಗಿದೆ. ಹೈಕೋರ್ಟ್ ಹೇಳಿದೆ, ಟಿಎಂಸಿಯ ನಾಯಕರುಗಳು, ಟಿಎಂಸಿಯ ಗೂಂಡಾಗಳು ಎಲೆಕ್ಷನ್ ನಂತರ ವಿರೋಧ ಪಕ್ಷಕ್ಕೆ ವೋಟ್ ಹಾಕಿರುವವರನ್ನ ಹುಡುಕಿ ಹೊಡೆದಿದ್ದಾರೆ. ಇವರು ಎಲೆಕ್ಷನ್ ಕಮಿಷನ್ ವಿರುದ್ಧ ಬೆರಳು ಮಾಡಿ ತೋರಿಸೋದಕ್ಕೆ ಶುರು ಮಾಡಿದ್ರೆ ಉಳಿದಿರ್ತಕ್ಕಂಥ ಎಲ್ಲ ಬೆರಳುಗಳು
ಟಿಎಂಸಿ ಕಡೆಗೆ ಇದಾವೆ. ಸ್ನೇಹಿತರೆ, ಇವರ ಅಜೆಂಡಾ ಒಂದೇ, ಹೇಗಾದ್ರೂ ಮಾಡಿ ಈಗೇನು ಚುನಾವಣಾ ಆಯೋಗ ಟಾರ್ಗೆಟ್ ಮಾಡಿದೆ ಸುಮಾರು 75 ಲಕ್ಷ ಜನ ವೋಟರ್ ಲಿಸ್ಟ್ ಇಂದ ಬಿಡಬಹುದು ಅಂತ, ಅವುಗಳನ್ನು ಸಂರಕ್ಷಣೆ ಮಾಡೋದಕ್ಕೆ ಮುಂದಾಗ್ತಾ ಇರೋದು. ರಿಪೀಟ್ ಆಗಿ ವೋಟರ್ ಲಿಸ್ಟ್ ನಲ್ಲಿ ಇರ್ತಕ್ಕಂತಹ ಲಕ್ಷಾಂತರ ಮಂದಿ ಇದ್ದಾರೆ, ಅವರನ್ನ ಸಂರಕ್ಷಣೆ ಮಾಡೋದು ಟಿಎಂಸಿಯ ಟಾರ್ಗೆಟ್. ಯಾಕಂದ್ರೆ ಅವೆಲ್ಲ ಇವರದೇ ವೋಟ್ ಬ್ಯಾಂಕು. ಇಲ್ಲಿ ವೋಟ್ ಬ್ಯಾಂಕ್ ರಾಜಕೀಯ ಇದೆ ಮಮತಾ ಬ್ಯಾನರ್ಜಿದು. ನೋಡಿ ನಾನು ನಿಮ್ಮ ಪರವಾಗಿ, ಅಲ್ಪಸಂಖ್ಯಾತರ ಪರವಾಗಿ ಎಷ್ಟೆಲ್ಲ ಹೋರಾಟ ಮಾಡ್ತಾ ಇದ್ದೇನೆ, ಬಿಜೆಪಿಯನ್ನು ಎದುರಾಕೊಂಡಿದ್ದೇನೆ, ಅಮಿತ್ ಶಾ ಎದುರಾಕೊಂಡಿದ್ದೇನೆ, ಬಾಂಗ್ಲಾ ವಲಸಿಗರಿಗಾಗಿ ಎಷ್ಟೆಲ್ಲ ಹೋರಾಟ ಮಾಡ್ತಾ ಇದ್ದೇನೆ, ನಿಮ್ಮ ಓಟು ನನಗೆ ಬೀಳ್ಬೇಕು. ಇದು ಮಮತಾ ದೀದಿಯ ಕಾರ್ಯತಂತ್ರ, ಅಲ್ಪಸಂಖ್ಯಾತರನ್ನು ಓಲೈಕೆ ಮಾಡಿಕೊಳ್ಳುವತ್ತ. ಯಾಕಂದ್ರೆ ಮಮತಾ ಬ್ಯಾನರ್ಜಿಗೆ ಗೊತ್ತಿದೆ, ಹಿಂದೂಗಳಲ್ಲಿ ಒಗ್ಗಟ್ಟಿಲ್ಲ, ಸುಲಭವಾಗಿ ಅವರನ್ನ ಜಾತಿಗಳಾಗಿ ಒಡೆಯಬಹುದು, ಅಲ್ಪಸಂಖ್ಯಾತರ ಧ್ರುವೀಕರಣ ಮಾಡಿ ಮತ್ತೆ 4ನೇ ಬಾರಿಗೆ ಅಧಿಕಾರಕ್ಕೆ ಬರುವ ಕನಸು. ಒಂದು ವೇಳೆ 75 ಲಕ್ಷ ಜನ ಏನಾದ್ರೂ ವೋಟರ್ ಲಿಸ್ಟ್ ಇಂದ ಬಿಟ್ಟೋದ್ರೆ ದೀದಿಯ ಈ ಕನಸು ನನಸಾಗೋದು ಕಷ್ಟ. ಹಾಗಾಗಿ ಇನ್ನಿಲ್ಲದಂತೆ ಹಂಗಾಮ ಡ್ರಾಮಾಗಳನ್ನು ಸೃಷ್ಟಿ ಮಾಡ್ತಾ ಇದ್ದಾರೆ SIR ವಿರುದ್ಧ. ದೀದಿಗೂ ಮತ್ತು ಬಿಜೆಪಿಗೂ ಇರುವ ಡಿಫರೆನ್ಸ್ ಕೇವಲ 6% ಮಾತ್ರ. ಈಗಾಗಲೇ ಬಿಜೆಪಿ 39% ವೋಟ್ ಶೇರ್ ಪಡೆದಿದೆ. 4-5% ಎಕ್ಸ್ಟ್ರಾ ಪಡೀತು ಅಂದ್ರೆ ದೀದಿ ಅಧಿಕಾರದಿಂದ ಹೊರಗೆ. ಬರೆದಿಟ್ಕೊಳ್ಳಿ, ದೀದಿ ಮುಖ್ಯಮಂತ್ರಿ ಆಗಲ್ಲ, ಆಗ ಬಿಜೆಪಿ ಸರ್ಕಾರನೇ ಬರೋದು ಬಂಗಾಳದಲ್ಲಿ. ದೀದಿಗೆ ಟೆನ್ಷನ್ ಶುರುವಾಗ್ತಾ ಇದೆ. ಚುನಾವಣಾ ಆಯೋಗ ಡಿಜಿಪಿಗೆ ಪತ್ರ ಬರೆದಿರೋದು, ಪೊಲೀಸ್ ಕಮಿಷನರ್ ಗಳನ್ನ ಕರೆಸಿ ಮೀಟಿಂಗ್ ಮಾಡಿರೋದು, BLO ಗಳಿಗೆ ಸ್ಟ್ರಿಕ್ಟ್ ಆಗಿ ಇನ್ಸ್ಟ್ರಕ್ಷನ್ ಕೊಡ್ತಾ ಇರೋದು. ಇಲ್ಲೆಲ್ಲೂ ಟಿಎಂಸಿಗಳ ಆಟ ನಡೀತಾ ಇಲ್ಲ. ಈಗ ಅಲ್ಲಿಯ ಜನರಿಗೂ ವಾಸ್ತವ ಪರಿಸ್ಥಿತಿ ಅರ್ಥ ಆಗ್ತಾ ಇದೆ. ಎಲ್ಲವೂ ಟಿಎಂಸಿ ಮತ್ತು ದೀದಿಯ ಕಂಟ್ರೋಲ್ ಅಲ್ಲಿ ಇಲ್ಲ. ನಾವು ಭಯ ಬಿಟ್ಟು ಹೊರಗೆ ಬಂದು ವೋಟ್ ಮಾಡಿದರೆ ದೀದಿಯನ್ನ ಅಧಿಕಾರದಿಂದ ಇಳಿಸೋದೇನು ಕಷ್ಟ ಅಲ್ಲ ಅನ್ನೋದು ಜನರಿಗೂ ಈಗ ಅರ್ಥ ಆಗ್ತಾ ಇದೆ. ಚುನಾವಣಾ ಆಯೋಗ ಏನಾದ್ರೂ ಮನಸ್ಸು ಮಾಡಿ ಒಂದೇ ಒಂದು ಪತ್ರ ಬರೆದ್ರು ಸಾಕು ರಾಷ್ಟ್ರಪತಿಗೆ, ಅಮಿತ್ ಶಾ ಎಂಟ್ರಿ ಆಗುತ್ತೆ, ರಾಷ್ಟ್ರಪತಿ ಆಳ್ವಿಕೆ ಬಂದೇ ಬಿಡುತ್ತೆ ಪಶ್ಚಿಮ ಬಂಗಾಳದಲ್ಲಿ. ಹಾಗೇನ್ ಮಾಡ್ತಾರೆ ದೀದಿ, ಅಧಿಕಾರನೂ ಇರೋದಿಲ್ಲ, ಪೊಲೀಸ್ ವ್ಯವಸ್ಥೆ ತನ್ನ ಸುಪರ್ದಿನಲ್ಲಿ ಇರೋದಿಲ್ಲ, ಎಲ್ಲವೂ ಕೇಂದ್ರ ಸರ್ಕಾರದ ಸುಪರ್ದಿನಲ್ಲಿರುತ್ತೆ. ಆಗ ಎಲೆಕ್ಷನ್ ಆದ್ರೆ ದೀದಿ ಗಂಟು ಮೂಟೆ ಕಟ್ಟಿ ಮನೆಗೆ ಹೋಗೋದು ಗ್ಯಾರಂಟಿ. ಈಗ ಟಿಎಂಸಿಯಲ್ಲೇ ಮಮತಾ ಬ್ಯಾನರ್ಜಿ ವಿರುದ್ಧ ಸಂದೇಹಗಳು ವ್ಯಕ್ತ ಆಗ್ತಾ ಇದಾವೆ. ಬಿಜೆಪಿ ಏನಾದ್ರೂ ಅಧಿಕಾರಕ್ಕೆ ಬಂದ್ರೆ ನಮ್ಮ ಚರಿತ್ರೆಯನ್ನ ಬಿಚ್ಚಿಡುತ್ತೆ, ಈಗಲೇ ಪಾಳೆಯವನ್ನ ಯಾಕೆ ಚೇಂಜ್ ಮಾಡಬಾರ್ದು ಅಂತ ಹಲವು ಟಿಎಂಸಿ ನಾಯಕರು ಒಳಗೆ ಬಿಜೆಪಿಯ ಕಾಂಟ್ಯಾಕ್ಟ್ ಗೆ ಬಂದಿದ್ದಾರೆ. ಸಹಜ ಕೂಡ, ಅಧಿನಾಯಕಿ ದೀದಿಗೆ ಇಷ್ಟೊಂದು ಕಷ್ಟ ನಷ್ಟಗಳು ಉಂಟಾಗೋದಾದ್ರೆ ನಾವ್ ಯಾವ ಲೆಕ್ಕ? ಮುಂದೇನಾದ್ರೂ ಬಿಜೆಪಿ ಸರ್ಕಾರ ಪಶ್ಚಿಮ ಬಂಗಾಳದಲ್ಲಿ ಬಂದ್ರೆ ನಮ್ಮ ಚರಿತ್ರೆಯನ್ನೆಲ್ಲ ಕೆದಕಿ ಕಂಬಿ ಹಿಂದೆ ನಿಲ್ಲಿಸಿದ್ರು ಯಾವುದೇ ಆಶ್ಚರ್ಯ ಇಲ್ಲ ಅಂತ ಟಿಎಂಸಿ ನಾಯಕರಿಗೆ ಈಗ ರಿಯಲೈಸೇಷನ್ ಆಗ್ತಾ ಇದೆ. ಹಾಗಾಗಿ ಕಾಯಕಲ್ಪ ಮಾಡಿಕೊಳ್ಳೋದಿಕ್ಕೆ ಬಿಜೆಪಿ ಜೊತೆಗೆ ಕೈ ಜೋಡಿಸೋದಿಕ್ಕೆ ಹಲವಾರು ಟಿಎಂಸಿಯ ನಾಯಕರೇ ಮುಂದೆ ಬರ್ತಾ ಇದ್ದಾರೆ. ಆದ್ರೂ ಷಡ್ಯಂತ್ರ ನಿಲ್ಸಿಲ್ಲ ದೀದಿ. ನೀತಿ ಸಂಹಿತೆ ಜಾರಿಗೆ ಬರೋದು ಚುನಾವಣಾ ಎಲೆಕ್ಷನ್ ಡೇಟ್ ಅನೌನ್ಸ್ ಆದ ನಂತರ. ಈಗಾಗಲೇ ಆಯಕಟ್ಟಿನ ಸುಮಾರು 40 ಜಾಗಗಳಿಗೆ ತಮ್ಮದೇ ಅಧಿಕಾರಿಗಳನ್ನ ಟ್ರಾನ್ಸ್ಫರ್ ಮಾಡಿ ಇಟ್ಕೊಂಡಿದ್ದಾರೆ. ಮಮತಾ ಬ್ಯಾನರ್ಜಿ ಚಾಪೆ ಕೆಳಗೆ ತೂರೋದಕ್ಕೆ ಪ್ರಯತ್ನ ಮಾಡಿದ್ರೆ ಚುನಾವಣಾ ಆಯೋಗ ಸಹ ರಂಗೋಲಿ ಕೆಳಗೆ ತೂರುತ್ತೆ. ಸಿಎಂ ಮಮತಾ ಬ್ಯಾನರ್ಜಿಗೆ ಎಷ್ಟರ ಮಟ್ಟಿಗೆ ಅಧಿಕಾರ ಇದೆಯೋ ಚುನಾವಣಾ ಸಂದರ್ಭದಲ್ಲಿ ಚುನಾವಣಾ ಆಯೋಗಕ್ಕೂ ಸಹ ಅಷ್ಟೇ ಪವರ್ ಇದೆ ಅನ್ನೋದನ್ನ ಮರಿಬೇಡಿ. ಪಶ್ಚಿಮ ಬಂಗಾಳದ ಪೊಲೀಸ್ ವ್ಯವಸ್ಥೆಯನ್ನ ಅಡ್ಮಿನಿಸ್ಟ್ರೇಷನ್ ಮಾಡುವ ಪವರ್ ಎಲೆಕ್ಷನ್ ಕಮಿಷನ್ಗೂ ಬರುತ್ತೆ. ಆಗ ಎಲೆಕ್ಷನ್ ಕಮಿಷನ್ ಸಹ BLO ಗಳಿಗೆ ಎಚ್ಚರಿಕೆ ಕೊಡ್ತಾ ಇದೆ. ಪೊಲೀಸ್ ಕಮಿಷನರ್ ಗಳಿಗೆ DGPಗೆ ಪತ್ರ ಬರೆಯುವ ಮೂಲಕ ಸ್ವಲ್ಪ ಗಡಬಡಿ ಮಾಡಿದ್ರು ಮನೆಗೆ ಹೋಗ್ಬೇಕಾಗತ್ತೆ ಅಂತ ಎಚ್ಚರಿಕೆ ಕೊಡ್ತಾ ಇದೆ. SIR ಪ್ರಕ್ರಿಯೆ ಸಂದರ್ಭದಲ್ಲಿ ಸುಮಾರು 15 ಲಕ್ಷ ಫಾರ್ಮ್ ಗಳನ್ನು ಕೊಟ್ಟಿರ್ತಾರೆ, ಫಿಲ್ಅಪ್ ಮಾಡಿ ವಾಪಸ್ ಕೊಡೋದಕ್ಕೆ. ಆ ಫಾರಂಗಳು ವಾಪಸ್ಸೇ ಬಂದಿಲ್ಲ ಅಂದ್ರೆ ಇವೆಲ್ಲ ಫೇಕ್ ವೋಟ್ಗಳು. ರಾಷ್ಟ್ರಪತಿ ಮತ್ತು ರಾಜ್ಯಪಾಲರು ದೀದಿಯ ಈ ಆಟಾಟೋಪಗಳನ್ನ ಅಬ್ಸರ್ವ್ ಮಾಡ್ತಾ ಇದ್ದಾರೆ. ಚುನಾವಣಾ ನೀತಿ ಸಂಹಿತೆ ಜಾರಿ ಆಗ್ಲಿ, ಎಲೆಕ್ಷನ್ ಕಮಿಷನ್ ಪತ್ರ ಬರೆದ್ರು ಸಾಕು, ಎಂಟ್ರಿ ಆಗ್ತಾರೆ ನೋಡಿ ರಾಷ್ಟ್ರಪತಿಗಳು. ಆಗ ಬಾಲ ಮುದುಳಿಕೊಂಡು ಬಿಲ ಸೇರ್ತಾರೆ ದೀದಿ. ನಿಮಗೆ ಏನನ್ಸುತ್ತೆ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗೋಣ, ನಮಸ್ಕಾರ.